ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಿದ್ದೀನಿ. ನಾನು ನಿಮ್ಮ ಸರಸ್ವತಿ ಪ್ರಕಾಶ್. ಇವತ್ತಿನ ವ್ಲಾಗಲ್ಲಿ ಏನಪ್ಪ ಇರುತ್ತೆ ಅಂದರೆ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಡೈಲಿ ವ್ಲಾಗಲ್ಲಿ ಇವತ್ತು ನಮ್ಮ ಅಕ್ಕರ ಮನೆಗೆ ಹೋಗ್ಬೇಕಿತ್ತು. ಯಾಕಪ್ಪ ಅಂತಂದರೆ ಸ್ವಲ್ಪ ಕರ್ಜಿಕಾಯಿ ರವೆ ಉಂಡೆ ಎಲ್ಲ ಮಾಡೋಣ ಬಾ ಅಂತ ಕರೆದಿದ್ರು. ನಾನೇನು ಒಬ್ಬಳೇ ಹೋಗಿರಲಿಲ್ಲ. ನಾನು, ನಮ್ಮ ದೊಡ್ಡಕ್ಕ, ನಮ್ಮ ಮೈದ್ನನ ಹೆಂಡ್ತಿ ಮತ್ತು ಇವ್ರ ಮನೆಯಲ್ಲಿ ಅಂಬಿಕಾ ಅಂತ ಇದ್ದಾರಲ್ಲ ಅವ್ರ ಮನೇಲಿ ನಾವು ಕರ್ಜಿಕಾಯಿ ರವೆ ಉಂಡೆ ಮಾಡೋಣ ಅಂತ ಹೋಗಿದ್ವಿ. ಅದೆಲ್ಲ ರೆಡಿ ಮಾಡಿ ಇಟ್ಟಿತ್ತು. ಇವ್ರು ನಮ್ಮ ದೊಡ್ಡಕ್ಕ ಇವರು ರವೆ ಉಂಡೆ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ರು. ಯಾಕಪ್ಪ ಈಗ ಅಂತಂದರೆ ನಮ್ಮ ಮಾವನ ಮಗ ಧಾರವಾಡದಲ್ಲಿ PhD ಮಾಡ್ತಾಯಿದ್ದಾನೆ. ಅವನಿಗೆ ಕಳಿಸ್ಬೇಕಿತ್ತು. ಹಂಗಾಗಿ ಅವನಿಗೆ ಸ್ವಲ್ಪ ಮಾಡಿ ಕಳಿಸ್ಬೇಕು ಬಾ ಅಂತ ಕರೆದಿದ್ರು. ಹಂಗಾಗಿ ಹೋಗಿದ್ವಿ. ಇವ್ರ ಮಗನೇ PhD ಮಾಡ್ತಾ ಇರೋದು ನಮ್ಮ ಮಾವ ಅವರು. ಹಾಗಾಗಿ ನಾವೆಲ್ಲ ಹೋಗಿದ್ವಿ. ಮಧ್ಯಾಹ್ನ ಒಂದು 10-11 ಗಂಟೆ ಮೇಲೆಲ್ಲ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಹೋಗಿದ್ವಿ. ನಮ್ಮ ಅತ್ತೆನೂ ಅಲ್ಲಿ ಕೂತಿದ್ದಾರೆ ನೋಡಿ. ನಮ್ಮ ದೊಡ್ಡ ಮಾವ ಊಟ ಮಾಡ್ತಾ ಕೂತಿದ್ರು. ನಾವೇನೆಲ್ಲ ಒಟ್ಟಿಗೆ ಇಲ್ಲ, ಎಲ್ಲ ಅವ್ರವ್ರ ಮನೇಲಿ ಇದ್ದೀವಿ. ಆದರೆ ಹಿಂಗೆ ಕರೆದಾಗ ಹೋಗಿ ಫಂಕ್ಷನ್ಗಾಗಲಿ ಏನಕ್ಕೆ ಆಗಲಿ ಹೋಗಿ ಮಾಡೋದು ಅದೆಲ್ಲ ಮಾಡ್ತೀವಿ. ಹಾಗೆ ರವೆ ಉಂಡೆ ಮಾಡ್ತಾಯಿದ್ವಿ. ರವೆ ಉಂಡೆ ಪಾಕ ಸ್ವಲ್ಪ ಜಾಸ್ತಿ ಆಗಿ ರವೆ ಉಂಡೆ ಸ್ವಲ್ಪ ತೆಳುವಾಗ್ಬಿಡ್ತು. ಹಂಗಾಗಿ ನಮ್ಮ ಅಕ್ಕಂಗೆ ತಮಾಷೆ ಮಾಡ್ತಾಯಿದ್ವಿ, ರವೆ ಉಂಡೆ ಮಾಡೋದು ಬಿಟ್ಟು ಪಾಯಸ ಮಾಡಿದೀಯಾ ಅಂತ. ಏನಿಲ್ಲ, ಅದು ಆಮೇಲೆ ಎಲ್ಲ ಸ್ವಲ್ಪ ಆರಿದ ಮೇಲೆ ಚೆನ್ನಾಗಿ ಬಂತು. ಉಂಡೆ ಕಟ್ಟಿಟ್ರು. ತುಂಬ ಚೆನ್ನಾಗಿ ಟೇಸ್ಟಿ ಅಂದರೆ ಟೇಸ್ಟಿಯಾಗಿದ್ವು. ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮ ಅಕ್ಕ ಚೆನ್ನಾಗಿ ಮಾಡ್ತಾರೆ. ಅವರು ಸ್ವಲ್ಪ ಧಾರವಾಡ ಸೈಡೇ ಹಾಕ್ತಾರೆ. ಹಂಗಾಗಿ ರವೆ ಉಂಡೆ, ಶೇಂಗಾ ಉಂಡೆ ಆ ಥರ ಎಲ್ಲ ಚೆನ್ನಾಗಿ ಮಾಡ್ತಾರೆ. ನಾವು ನಮ್ಮ ಮನೆಗಳಲ್ಲಿ ಮಾಡಬೇಕು ಅಂದರೆ ನಮ್ಮ ಅಕ್ಕನ್ನೇ ಕರೆಸಿ ಮಾಡ್ತೀವಿ. ಯಾಕಂದರೆ ಅವ್ರು ಚೆನ್ನಾಗಿ ಮಾಡ್ತಾರೆ ಅಂತ. ಅಲ್ಲಿ ಮಾಡಿಬಿಟ್ಟು ನಾವು ಮನೆ ಹತ್ರ ಬಂದ್ವಿ. ಮತ್ತು ಅಂತರಘಟ್ಟಮ್ಮ ಮೊನ್ನೆ ಜಾತ್ರೆ ಆಯ್ತಲ್ಲ, ಆ ಜಾತ್ರೆ ಆದಮೇಲೆ ದೇವರೆಲ್ಲ ಕಲ್ಲತ್ತಿಗಿರಿಗೆ ಹೋಗ್ಬಿಟ್ಟು ಪುನರ್ಜನೆ ಮಾಡಿಸ್ಕೊಂಬರ್ತವೆ. ಆವಾಗ ಬಂದಾಗ ಊರಾಡ್ತಾರೆ. ದೇವರು ತಗೊಂಬಂದು ಊರಲ್ಲೆಲ್ಲ ಮೆರವಣಿಗೆ ಮಾಡ್ತಾರೆ. ಎಲ್ಲರೂ ದೇವರಿಗೆ ಸೀರೆ ಎಲ್ಲ ಮಡ್ಲಕ್ಕಿ ಕೊಟ್ಟು ಪೂಜೆ ಎಲ್ಲ ಮಾಡಿಸ್ತೀವಿ. ಹಂಗಾಗಿ ನೋಡಿ ನಮ್ಮತ್ತೆ ಪೂಜೆ ಮಾಡ್ಸೋಕ್ಕೆ ಮಡ್ಲಕ್ಕಿ ಕಾಯಿ ಎಲ್ಲ ತೊಗೊಂಡು ಪೂಜೆ ಮಾಡ್ಸೋಕ್ಕೆ ನಿಂತಿದ್ರು. ನಾನು ವೀಡಿಯೋ ಮಾಡ್ತೀನಿ, ನೀ ಕೊಡತ್ತೆ ಅಂತ ಹೇಳಿಬಿಟ್ಟು ನಮ್ಮತ್ತೆ ಕೈಯಲ್ಲೇ ಕೊಟ್ಟೆ. ನಮ್ಮತ್ತೆ ಪೂಜೆ ಮಾಡ್ಸೋಕೆ ನಿಂತಿದ್ರು ನೋಡಿ. ದೇವರು ಮಹಿಮೆ ಎಲ್ಲರ ಮೇಲೆ ನಿಲ್ತಾನೆ ಇಲ್ಲ, ಓಲಾಡ್ತಾಯಿತ್ತು. ನಿಜವೂ ನನಗೆ ಒಂಥರ ಆಶ್ಚರ್ಯ ಅನ್ನಿಸ್ತಾ ಇತ್ತು. ಚೆನ್ನಾಗಿತ್ತು ಒಂಥರ ನೋಡೋಕ್ಕೆ. ನೋಡಿ ಯಾವ ರೀತಿ ಟರ್ನ್ ಆಗೋದು, ಆ ಕಡೆ ಹೋಗೋದು, ಈ ಕಡೆ ಹೋಗೋದು. ಪಾಪ ಓದ್ತಿರೋರಿಗಂತೂ ಭಾಳ ಹಿಂಸೆ ಅನಿಸುತ್ತೇನೋ ಗೊತ್ತಿಲ್ಲ ನನಗೆ. ಆ ದೇವ್ರು ಇರೋದ್ರಿಂದ ಗೊತ್ತಾಗೋದು ಇಲ್ವೇನೋ ಅದೆಲ್ಲ. ನೋಡಿ ಈ ಥರ ಸಂಜೆ ಆಗ್ತಾ ಬಂದಿತ್ತು. ಹಂಗಾಗಿ ದೇವರು ನೋಡಿ ಈ ಥರ ಮಾಡ್ತಾಯಿತ್ತು. ಹಿಂದೆ ಹೋಗೋದು, ಮುಂದೆ ಬರೋದು, ಈ ಥರ ಎಲ್ಲ ಮಾಡ್ತಾಯಿತ್ತು ದೇವರು. ಒಂಥರ ಚೆನ್ನಾಗಿ ಅನ್ನಿಸ್ತು ಪೂಜೆ ಮಾಡಿಸಿ. ಇಲ್ಲ ನಾವು ಕೈ ಮುಗಿದು ಇದು ಮಾಡಿದ್ವಿ. ಮತ್ತು ನೆಕ್ಸ್ಟ್ ಡೇ ವಿಡಿಯೋ ಇದು. ನೆಕ್ಸ್ಟ್ ಡೇ ಮತ್ತೆ ಅಂತರಘಟ್ಟಮ್ಮನ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಅಂತರಘಟ್ಟೆ ಜಾತ್ರೆ ಆಗುತ್ತಲ್ಲ, ಆವತ್ತಿನ ದಿನವೇ ಇಲ್ಲೂ ದೇವರಿಂದು ಪೂಜೆ ಮಾಡಿಬಿಟ್ಟು ಇಲ್ಲೂ ಜಾತ್ರೆ ಮಾಡ್ತಾರೆ. ಇದು ಹೊಳೆ ಸಾಲು ಅಂತಾರೆ, ಅಲ್ಲಿದೆ ಇದು. ನಮ್ಮ ತೋಟ ಎಲ್ಲ ಇದ್ದಾವೆ, ಆ ಸೈಡಲ್ಲಿ ಈ ದೇವಸ್ಥಾನ ಬರುತ್ತೆ. ಅಲ್ಲಿ ವರ್ಷಕ್ಕೊಂದ್ಸತಿ ಈ ಥರ ಪೂಜೆ ಮಾಡಿ ಎಲ್ಲರಿಗೂ ಕರೆದ್ಬಿಟ್ಟು ಊಟ ಹಾಕ್ತಾರೆ. ಮತ್ತು ಸ್ಕೂಲ್ ಮಕ್ಕಳಿಗೆಲ್ಲ ಎಕ್ಸೈಸು, ಪೆನ್ಸಿಲು, ಪೆನ್ನು ಈ ಥರದ್ದೆಲ್ಲ ಕೊಡ್ತಾರೆ. ತುಂಬ ಒಂದು 100-150 ಮಕ್ಕಳಿದ್ವು. ಹೇಳಬೇಕು ಅಂದರೆ ಇವತ್ತು ದೇವರು ಅಂತರಘಟ್ಟಮ್ಮನೇ ಆ ಮಕ್ಕಳನ್ನೆಲ್ಲ ಕಾಪಾಡಿದ್ದಾಳೆ ಅಂತಲೇ ಹೇಳಬೇಕು. ಎಷ್ಟು ದೊಡ್ಡ ಅನಾಹುತ ಆಗಿತ್ತು ಅಂದರೆ ನೆನೆಸ್ಕೊಂಡ್ರೆ ಈಗಲೂ ಮೈ ಜುಮ್ಮನ್ನುತ್ತೆ. ಅಷ್ಟು ದೊಡ್ಡ ಅನಾಹುತ ಆಗಿತ್ತು. ದೇವರೇನೋ ನೋಡಿ, ನಾವು ಕೆಲವೊಂದು ಟೈಮ್ ದೇವ್ರಿಗೆ ಬೈದು ಬಿಡ್ತೀವಿ. ಆದರೆ ದೇವರು ಇದ್ದಾರೆ, ಇಲ್ಲ ಅಂತೇನಿಲ್ಲ. ಇವತ್ತು ಅಂತರಘಟ್ಟಮ್ಮನೆ ಮಕ್ಕಳನ್ನ ಎಲ್ಲ ದೊಡ್ಡವ್ರನ್ನ ಕಾಪಾಡಿದ್ದಾಳೆ ಅಂತಲೇ ಹೇಳ್ಬೋದು. ಎಷ್ಟು ಅನಾಹುತ ಅಂದರೆ ತುಂಬ ಅಂದರೆ ತುಂಬ ಬೇಜಾರಾಗ್ತಿತ್ತು ನೆನೆಸ್ಕೊಂಡ್ರೆ. ನೋಡಿ ಈ ಥರ ವೀಡಿಯೋ ಮಾಡೋಕ್ಕೆ ನಾನು ನಮ್ಮ ಪಕ್ಕದ ಮನೆ ಹುಡುಗಿ ಕೈಯಲ್ಲಿ ಕೊಟ್ಟಿದ್ದೆ. ಈ ಥರ ಮಾಡಿಬಿಟ್ಟಿದ್ದಾಳೆ, ಚೆನ್ನಾಗೇ ಕಾಣ್ತಾ ಇಲ್ಲ, ಆ ಥರ ಮಾಡಿದ್ದಾಳೆ. ಏನು ಮಾಡೋದು. ಮತ್ತು ಇವಳೇ ಸರಿ ವಿಡಿಯೋ ಮಾಡಿಲ್ಲ. ಇಲ್ಲೆಲ್ಲ ಬಂದು ನಿಂತಿದ್ರು ಎಲ್ಲರೂ. ತುಂಬ ಅಂದರೆ ತುಂಬ ಜನ, ಸಖತ್ತು ಜನ. ದೇವಸ್ಥಾನದಲ್ಲಿ ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಲಾಡು, ಪಾಯಸ, ಚಿತ್ರಾನ್ನ, ಪಲ್ಯ, ಕೋಸಂಬರಿ, ಅನ್ನ ಸಾಂಬಾರು ತುಂಬ ಚೆನ್ನಾಗಿತ್ತು. ಊಟ ಅಂತೂ ಸೂಪರಾಗಿತ್ತು. ಊಟ ಮಾಡಿಕೊಂಡು ಊಟ ಅಂತೂ ಸೂಪರಾಗಿತ್ತು, ಚೆನ್ನಾಗಿತ್ತು. ತುಂಬ ಅಂದರೆ ತುಂಬ ಜನ. ನೋಡಿ ಎಷ್ಟು ಜನ ಇದ್ದಾರೆ. ಗೌರ್ಮೆಂಟ್ ಶಾಲೆ ಮಕ್ಕಳು ತುಂಬ ಜನ ಇದ್ದರು. ಎಂಥ ದೊಡ್ಡ ಅನಾಹುತ ಆಯಿತು ಅಂದರೆ ಇವತ್ತು ನೆನೆಸ್ಕೊಂಡ್ರೆ ತುಂಬ ಬೇಜಾರು ಅನಿಸುತ್ತೆ. ನಮ್ಮನೆಯವರು ಕೂಡ ಊಟ ಮಾಡ್ತಾಯಿದ್ದಾರೆ.
ನಮ್ಮ ಯಜಮಾನ್ರು ಊಟ ಮಾಡಿ ಬೇಗ ಹೊರಡು ಟೈಮ್ ಆಗುತ್ತೆ ಹೋಗೋಣ ಅಂತ ಹೇಳ್ತಾಯಿದ್ರು. ಅವರು ಆಫೀಸ್ಗೆ ಹೋಗ್ಬೇಕಿತ್ತು. ಹಂಗಾಗಿ ನೋಡಿ, ನಾನು ಮೊದಲೇ ಹೇಳಿದ್ನಲ್ಲ ಎಂಥ ದೊಡ್ಡ ಅನಾಹುತ ಆಯಿತು, ಮಕ್ಕಳೆಲ್ಲ ಯಾವ ರೀತಿ ಬಚಾವಾದರು ಅಂತ. ನೋಡಿ, ಟ್ಯಾಕ್ಟ್ರಿಯಲ್ಲಿ ಸ್ಕೂಲಿಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತಾಯಿದ್ರು. ಆವಾಗ ಸಡನ್ನಾಗಿ ಆಕ್ಸಿಲೇಟ್ರು ಕಟ್ಟಾಗಿ ಚಕ್ರನೇ ಕಿತ್ತು ಒಂದು ಮೂಲೆಗೆ ಹೋಗಿ ಬಿದ್ದಿದೆ ಟ್ಯಾಕ್ಟ್ರಿ. ಹಾಗೆ ಮುಂದಕ್ಕೆ ಹೋಗಿ ನೆಲಕ್ಕೆ ಕುಸಿದ್ಬಿಟ್ಟಿದೆ. ಎಲ್ಲ ಈ ಥರ ಸೈಡಿಗೆ ಬಗ್ಗಿಬಿಟ್ಟಿದೆ. ಪಾಪ ಡ್ರೈವರ್ ಹುಡುಗ ಅವನು ಬುದ್ಧಿ ಬೇಗ ಇದು ಮಾಡ್ಕೊಂಬಿಟ್ಟು ಅವನ ಬುದ್ಧಿ ಉಪಯೋಗಿಸಿದ್ದಾನೆ. ಬೇಗನೆ ಅವನು ಟ್ಯಾಕ್ಟ್ರಿ ಗಾಲಿ ಎಲ್ಲ ಆ ಕಡೆ ಹೋಗ್ತಾ ಬಿದ್ದು ಮುಂದಕ್ಕೆ ಹೋದ ತಕ್ಷಣ ನಿಲ್ಲಿಸ್ಬಿಟ್ಟಿದ್ದಾನೆ. ನಿಲ್ಲಿಸಿ ಬೇಗ ಬೇಗ ಮಕ್ಕಳನ್ನೆಲ್ಲ ಇಳಿಸ್ಬಿಟ್ಟಿದ್ದಾನೆ. ಹಂಗಾಗಿ ಮಕ್ಕಳು ಜೀವ ಇವತ್ತು ಉಳಿತು ಅಂತಲೇ ಹೇಳ್ಬೋದು. ಇಲ್ಲಾಂದರೆ ತುಂಬ ದೊಡ್ಡ ಅನಾಹುತನೇ ಆಗ್ತಾಯಿತ್ತು. ಯಾವ ರೀತಿ ಆಗಿದೆ ನೋಡಿ. ನಿಜವಾಗ್ಲೂ ಅಂತರಘಟ್ಟ ಮನೆ ಕಾದಿದ್ದಾಳೆ ಅಂತ ಹೇಳ್ಬೋದು, ಅಂತರಘಟ್ಟ ಮಾಡಿದ್ದಾಳೆ ಅಂತಲೇ ಹೇಳ್ಬೋದು. ಇವತ್ತು ಎಲ್ಲರ ಅದೃಷ್ಟನೂ ಚೆನ್ನಾಗಿದೆ. ಇಲ್ಲ ಅಂದರೆ ತುಂಬ ದೊಡ್ಡ ಅನಾಹುತನೇ ಆಗ್ತಾಯಿತ್ತು. ನಿಜವಾಗ್ಲೂ ನೆನೆಸ್ಕೊಂಡ್ರೆ ನಂಗಂತೂ ಮೈಕೈ ಎಲ್ಲ ನಡ್ಕ ಶುರುವಾಗುತ್ತೆ. ಆ ಜಾಗ ನೋಡಿ, ಅದನ್ನು ನೋಡಿಬಿಟ್ರೆ ನಂಗೆ ತುಂಬ ಹೆದರಿಕೆ ಆಗ್ಬಿಟ್ಟಿತ್ತು. ಅಳುನೇ ಬಂದಂಗೆ ಆಗ್ತಾಯಿತ್ತು. ಪುಟ್ಟ ಮಕ್ಕಳು ಏನಾದರೂ ಆಗಿದ್ರೆ ಎಷ್ಟು ಕಷ್ಟ ಅಲ್ಲ ದೇವ್ರೇ. ನೆನೆಸ್ಕೊಂಡು ತುಂಬ ಬೇಜಾರಾಯಿತು. ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ